ಮಕ್ಕಳೇ, ನಮ್ಮ ಸರಳ ಗಣಿತ ಜಗತ್ತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 10ನೇ ತರಗತಿಯ ಗಣಿತ ಭಾಗ 1ರಲ್ಲಿರುವಂತಹ ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇದರಲ್ಲಿ ಅಭ್ಯಾಸ 1.2 ಪ್ರಶ್ನೆ ಹೇಗಿದೆ: ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳನ್ನು ತುಂಬಿಸಿ. ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಎನ್ ಪದ ಆಗಿದೆ. ನೋಡಿ, ಇಲ್ಲಿ ಕೋಷ್ಟಕದಲ್ಲಿ ಎ, ಡಿ, ಎನ್ ಮತ್ತು ಎ ಎನ್ ಇದೆ. ಇದರಲ್ಲಿ ಎ ಮೊದಲನೇ ಪದವಾಗಿದೆ, ಡಿ ಸಾಮಾನ್ಯ ವ್ಯತ್ಯಾಸ ಆಗಿದೆ, ಎನ್ ಎ ಎನ್ ಆಗಿದೆ. ಅಂದರೆ ಇದರಲ್ಲಿ ಎನ್ ಸಂಖ್ಯೆಗಳಷ್ಟು ಶ್ರೇಣಿಗಳಿದೆ, ಇದು ಕೊನೆಯ ಪದ ಆಗಿರುತ್ತೆ. ಈಗ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳಲ್ಲಿ ಕೆಲವೊಂದು ಜಾಗಗಳು ನೀಡಬೇಕಾಗಿದೆ. ಬನ್ನಿ ನೋಡೋಣ. ಮೊದಲನೇ ಪ್ರಶ್ನೆ, ಎ ಮೊದಲನೇ ಪದ 7, ಡಿ ಸಾಮಾನ್ಯ ವ್ಯತ್ಯಾಸ 3, ಎನ್ 8 ಆಗಿದೆ. ನಾವೀಗ ಎ ಎನ್ನ ಕಂಡುಹಿಡಿಬೇಕಾಗಿದೆ. ಎ ಎನ್ನ ಸೂತ್ರ ನಮಗೆ ಗೊತ್ತಿದೆ, ಎ ಎನ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ನಾವು ಇಲ್ಲಿ ಗೊತ್ತಿರುವಂಥದ್ದನ್ನು ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಎ ಎನ್ನ ನಮಗೆ ಗೊತ್ತಿಲ್ಲ, ಎ ಎನ್ ಹಾಗೆ ಇಟ್ಕೊಳ್ಳೋಣ. ಎ ಅಂತಂದರೆ 7 ಪ್ಲಸ್ ಎನ್ ಅಂದರೆ 8 ಮೈನಸ್ 1 ಇಂಟು ಡಿ 3, 7 ಪ್ಲಸ್ 8 ಮೈನಸ್ 1 7 ಇಂಟು 3, 7 ಹಾಗೆ ಇದೆ. 7 ಇಂಟು 3 21. ಈಗ ಏನಾಗುತ್ತೆ? 21 ಪ್ಲಸ್ 7 28. ಇಲ್ಲಿ ನಾವು ಎ ಎನ್, ಇಲ್ಲಿ ಖಾಲಿ ಜಾಗ ಇದೆ, ಇಲ್ಲಿ ನಾವು 28 ಅಂತ ಫಿಲ್ ಮಾಡ್ಬೋದು. ಎರಡನೇ ಪ್ರಶ್ನೆ, ಎ ಇಸ್ ಈಕ್ವಲ್ ಟು ಮೈನಸ್ 18, ಡಿ ಇಸ್ ಈಕ್ವಲ್ ಟು ಡ್ಯಾಶ್ ಅಂದರೆ ನಮಗೆ ಗೊತ್ತಿಲ್ಲ, ಎ ಎನ್ 0 ಆಗಿದೆ. ನಾವೀಗ ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಕಂಡುಹಿಡಿಯಬೇಕಾಗಿದೆ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ನಾವಿಲ್ಲಿ ಎ ಎನ್ ಅಂದರೆ 0, ಎ ಅಂದರೆ ಮೈನಸ್ 18 ಪ್ಲಸ್ ಎನ್ ಅಂದರೆ 10 ಮೈನಸ್ 1 ಇಂಟು ಡಿ ಗೊತ್ತಿಲ್ಲ, ಹಾಗೆ ಇರಲಿ. 0 ಇಸ್ ಈಕ್ವಲ್ ಟು ಮೈನಸ್ 18 ಪ್ಲಸ್ 10 ಮೈನಸ್ 1 9 ಡಿ. ಈಗ 18 ಮೈನಸ್ 18ನ ಇಸ್ ಈಕ್ವಲ್ ಟು ಇಂದ ಈ ಕಡೆ ಕಳಿಸೋಣ. ಈಗೇನಾಗುತ್ತೆ? 18 ಇಸ್ ಈಕ್ವಲ್ ಟು 9 ಡಿ. 18 ಇಸ್ ಈಕ್ವಲ್ ಟು 9 ಡಿ ಅಂತನಾದರೂ ಬರಿಬೋದು. ಇದನ್ನು 9 ಡಿ ಇಸ್ ಈಕ್ವಲ್ ಟು 18 ಅಂತನಾದರೂ ಬರಿಬೋದು. ಈಗ ನಮಗೆ ಡಿ ಬೇಕಾಗಿದೆ. 9ನ ಇಸ್ ಈಕ್ವಲ್ ಟು ಇಂದ ಆ ಕಡೆ ಕಳಿಸೋಣ. 18 ಡಿವೈಡೆಡ್ ಬೈ 9. ಈಗ 18 9ನ್ನು ಭಾಗಿಸಿ, 9 1 9 9 2 18. ಡಿ ಏನಾಯಿತು? 2. ಈ ಪ್ರಶ್ನೆಯ ಉತ್ತರ 2 ಆಗಿದೆ. ಮುಂದಿನ ಪ್ರಶ್ನೆ ಮೂರನೇದು, ಎ ಡ್ಯಾಶ್ ಇದೆ ಗೊತ್ತಿಲ್ಲ, ಡಿ ಸಾಮಾನ್ಯ ವ್ಯತ್ಯಾಸ -3, ಎನ್ 18, ಎ ಎನ್ -5. ಈಗ ನಮಗೆ ಗೊತ್ತಿದೆ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂದರೆ ಏನಿದೆ? -5. ಎ ಗೊತ್ತಿಲ್ಲ, ಹಾಗೆ ಇರಲಿ. ಎನ್ 18 ಮೈನಸ್ 1 ಇಂಟು -3, ಡಿ ಅಂದರೆ 3 ಇದೆ. -5 ಇಸ್ ಈಕ್ವಲ್ ಟು ಎ ಪ್ಲಸ್ 18 ಮೈನಸ್ 1 17 ಇಂಟು -3. ಈಗ ಇದೇನಾಗುತ್ತೆ? -5 ಹಾಗೆ ಇರಲಿ. ಎ 17 ಇಂಟು 3 -51, ಮೈನಸ್ ಇದೆ, ಇದು ಪ್ಲಸ್ ಇಂಟು ಮೈನಸ್ 17 3 51. ಈಗ ನಾವು ಇದನ್ನು ಏನಂತ ಬರಿಬೋದು? ಏನಲ್ಲೇ ಇಟ್ಕೊಂಡು -51ನ್ನು ಈ ಕಡೆ ತಗೊಂಡಾಗ ಎ ಇಸ್ ಈಕ್ವಲ್ ಟು ಪ್ಲಸ್ 51, -51 ಈ ಕಡೆ ಬಂದಾಗ ಪ್ಲಸ್ 51 ಆಗುತ್ತೆ, -5. ಎ ಇಸ್ ಈಕ್ವಲ್ ಟು 51ರಲ್ಲಿ 5 ಹೋದರೆ 46. ಎನ ಬೆಲೆ 46, ಅಂದರೆ ಮೊದಲನೇ ಪದ 46 ಆಗಿದೆ. ಮುಂದಿನ ಪ್ರಶ್ನೆ, ಎ ಇಸ್ ಈಕ್ವಲ್ ಟು -18.9, ಡಿ ಇಸ್ ಈಕ್ವಲ್ ಟು 2.5. ಎನ್ ಗೊತ್ತಿಲ್ಲ, ಎನ್ನ ಕಂಡುಹಿಡಿಯಬೇಕಾಗಿದೆ. ಎ ಎನ್ ಈಸ್ ಈಕ್ವಲ್ ಟು 3.6. ಅದೇ ಫಾರ್ಮುಲಾನೇ ಯೂಸ್ ಮಾಡಬೇಕಾಗುತ್ತೆ. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎ ಎನ್ ಅಂದರೆ 3.6 ಇಸ್ ಈಕ್ವಲ್ ಟು ಎ ಅಂದಾಗ -18.9 ಪ್ಲಸ್ ಆಫ್ ಎನ್ ಗೊತ್ತಿಲ್ಲ, ಹಾಗೆ ಇರಲಿ, ಎನ್ -1, ಡಿ ಅಂದರೆ 2.5. 3.6 ಹಾಗೆ ಇರಲಿ.
-18.9 ಹಾಗೆ ಇರಲಿ. ಈಗ n-1 ಒಳಗಡೆ ಇದೆ, 2.5ಇಂದ ಇದನ್ನು ಗುಣಿಸ್ಕೊಳ್ಳೋಣ. n ಇಂಟು 2.5 2.5 n ಮೈನಸ್ ಇದೆ, ಮೈನಸ್ ಬರ್ತಿದ್ದೀನಿ. 1 ಇಂಟು 2.5 2.5. ಈಗ ನೋಡಿ ಇಲ್ಲಿ 2.5 n ಹಾಗೆ ಇರಲಿ. -18.9 -2.5 ಮೈನಸ್ ಎರಡಕ್ಕೂ ಮೈನಸ್ ಇದೆ. ನಾವು ಈಗ ಇದನ್ನು ಕೂಡಬೇಕು. ಇದನ್ನು ಕೂಡಿ 18.9 2.5 ಕೂಡಿ 3.6 ಹಂಗೆ ಇರಲಿ. 2.5 ಇಂಟು n ಬರ್ಕೊಳ್ಳೋಣ. 2 ಮೈನಸ್ ಇರೋದ್ರಿಂದ ಮೈನಸ್ 18.9ಕ್ಕೆ 2.5 ಸೇರಿಸಿದಾಗ 21.4 ಆಗುತ್ತೆ. ಈಗ 2.5 ಇಂಟು n 2.5 ಇಂಟು n ಅಲ್ಲೇ ಇರಲಿ. 21.4 ಆ ಕಡೆ ಕಳಿಸ್ತಾ ಇದ್ದೀವಿ. ಅಲ್ಲಿ ಆ ಕಡೆ ಏನಿದೆ 3.6 ಇದೆ. ಪ್ಲಸ್ ನಾವು -21.4 ಈ ಕಡೆ ಬಂದಾಗ ಏನಾಯಿತು, ಪ್ಲಸ್ ಆಯಿತು, ಪ್ಲಸ್ 21.4. ಈಗ 2.5 n ಹಾಗೆ ಇರಲಿ. ಇದೆರಡನ್ನೂ ಕೂಡಿ ಏನಾಗುತ್ತೆ, ಇದು 25. ಈಗ ನಮಗೆ n ಬೇಕಾಗಿದೆ, n ಹಾಗೆ ಇಟ್ಕೊಳ್ಳೋಣ. 2.5ನ ಈ ಕಡೆ ಕಳಿಸಿದಾಗ ಏನಾಯಿತು, 25. ಈ 2.5 ಏನಾಗುತ್ತೆ, ಕೆಳಗಡೆ ಬರುತ್ತೆ. ಈಗ ನೋಡಿ ಡಿನಾಮಿನೇಟರಲ್ಲಿ ಪಾಯಿಂಟ್ ಇದೆ. ನಾವು ಇದನ್ನೇನಂತ ಬರ್ಕೋಬೋದು, 250 / 25 ಅಂತ ಬರಿಬೋದಲ್ವಾ. ಆಗ n ಏನಾಗುತ್ತೆ, 25 1 25 10. ಹೀಗಾಗಿ n ಬೆಲೆ 10 ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ ಮಕ್ಕಳೇ, ಮುಂದಿನ ಪ್ರಶ್ನೆಯಲ್ಲಿ a ಅಂದರೆ 3.5, d ಅಂದರೆ 0, n ಅಂದರೆ 105, a n ಅನ್ನು ನಾವು ಕಂಡುಹಿಡಬೇಕಾಗಿದೆ. ಇದರಲ್ಲೂ ಕೂಡ a ಪ್ಲಸ್ n ಮೈನಸ್ 1 ಇಂಟು d ಆಗಿದೆ. ಈಗ a n ಗೊತ್ತಿಲ್ಲ ನಮಗೆ, a n ಹಾಗೆ ಇರಲಿ. a ಅಂದರೆ ಏನು, 3.5 ಪ್ಲಸ್ n ಅಂದರೆ 105 ಮೈನಸ್ 1 d ಎಂದಾಗ 0 ಆಗುತ್ತೆ. ನೋಡಿ ಇಲ್ಲಿ a n = 3.5 ಪ್ಲಸ್ 105 ಮೈನಸ್ 1 104 ಇಂಟು 0. a n = 3.5 ಪ್ಲಸ್ 104 ಇಂಟು 0 ಎಂದಾಗ ಏನಾಗುತ್ತೆ ಮಕ್ಕಳೇ, 0ನೇ ಆಗುತ್ತೆ. ಈಗ ನೋಡಿ a n ಏನಾಯಿತು, 3.5. ಬನ್ನಿ ಮಕ್ಕಳೇ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಿಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಸಮರ್ಥಿಸಿ. ಮೊದಲನೇದೇನಿದೆ, 10 7 4. ಈ ಸಮಾಂತರ ಶ್ರೇಣಿಯ 30ನೇ ಪದನ ಕೇಳಿದ್ದಾರೆ. ಇಲ್ಲಿ ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ 30ನೇ ಪದ ಏನು ಅಂತ ಕೇಳಿದ್ದಾರೆ. ಬನ್ನಿ ನೋಡೋಣ. ಈ ಪ್ರಶ್ನೆಯಲ್ಲಿ ಮೊದಲನೇ ಪದ 10, ಅಂದರೆ ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ 10 ಆಗಿದೆ. ಸಾಮಾನ್ಯ ವ್ಯತ್ಯಾಸ -3 ಆಗಿದೆ. ನೋಡಿ 7ರಲ್ಲಿ 10 ಹೋದರೆ -3, 4ರಲ್ಲಿ 7 ಹೋದರೆ -3. ಈ ರೀತಿಯಾಗಿ ಸಾಮಾನ್ಯ ವ್ಯತ್ಯಾಸ -3 ಆಗಿದೆ. n ಅಂದರೆ ಇಲ್ಲಿ 30ನೇ ಪದ ಕೇಳಿದಾರಲ್ವ, ಹಾಗಾಗಿ n ನ ಬೆಲೆ 30 ಆಗುತ್ತೆ. ನಾವು a 30 ಕಂಡುಹಿಡಿಬೇಕಾಗಿದೆ. a n ನ ಫಾರ್ಮುಲಾ ಏನು, a ಪ್ಲಸ್ n ಮೈನಸ್ 1 ಇಂಟು d. ಈಗ ನಮಗೆ ಗೊತ್ತಿರುವಂಥ ಬೆಲೆಗಳನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ a 30 ನಾವು ಕಂಡುಹಿಡಿಬೇಕಾಗಿದೆ. a ಏನಿದೆ 10 ಪ್ಲಸ್ ಆಫ್ n 30 ಮೈನಸ್ 1 ಇಂಟು d ಸಾಮಾನ್ಯ ವ್ಯತ್ಯಾಸ -3 ಇದೆ. 10 ಪ್ಲಸ್ 29 ಇಂಟು -3. ಇಲ್ಲಿ 10, ಇಲ್ಲಿ ನೋಡಿ 29 ಇಂಟು 3 87, ಮೈನಸ್ ಇದೆ, ಹಾಗಾಗಿ ಪ್ಲಸ್ ಇಂಟು ಮೈನಸ್ -87. a 30ನೇ ಪದ ಪ್ಲಸ್ 10 -87, ಆನ್ಸರ್ ಏನಾಗುತ್ತೆ, -77. a 30 ಅಂದರೆ 30ನೇ ಪದ -77 ಆಗಿರೋದ್ರಿಂದ ಪ್ರಶ್ನೆಯಲ್ಲಿ ಸಿ ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ. ಮುಂದಿನ ಪ್ರಶ್ನೆ, -3 -1/2, 2 ಈ ಸಮಾಂತರ ಶ್ರೇಣಿಯ 11ನೇ ಪದವನ್ನು ಕಂಡುಹಿಡಿಯಬೇಕಾಗಿದೆ. ನಾವಿಲ್ಲಿ ಮೊದಲನೇ ಪದ -3, ಸಾಮಾನ್ಯ ವ್ಯತ್ಯಾಸ d ಏನಾಗುತ್ತೆ, -1/2 ಮೈನಸ್ ಆಫ್ ಮೈನಸ್ ಪ್ಲಸ್ 3 ಆಗುತ್ತೆ. ಇದನ್ನು ನಾವು ಯಾವ ರೀತಿ ಮಾಡ್ಬೋದು, -1/2, ಇಲ್ಲಿ ಛೇದ 1 ಇದೆ ಅಂದ್ಕೊಳ್ಳಿ, ನಾವು ಇದಕ್ಕೆ ಸಮ ಮಾಡ್ಕೊಳ್ಳೋಣ. ಛೇದ ಸಮ ಮಾಡ್ಕೋಬೇಕು ಅಂತಂದರೆ ಇದನ್ನು 2ರಿಂದ ಗುಣಿಸ್ಬೇಕಾಗುತ್ತೆ, 6/2. ಈಗ ನೋಡಿ 2 ಛೇದ ಸಮ ಇರೋದ್ರಿಂದ ನಾವಿಲ್ಲಿ ಇದನ್ನು ಕೂಡಬೇಕಾಗುತ್ತೆ. -1 ಪ್ಲಸ್ 6 ಏನಾಗುತ್ತೆ, 5 ಆಗುತ್ತೆ. ಇದನ್ನು ನಾವೇನಂತ ಬರಿಬೋದು, 2 1/2. ಸೊ ಸಾಮಾನ್ಯ ವ್ಯತ್ಯಾಸ 2 1/2. 11ನೇ ಪದವನ್ನು ನಾವು ಕಂಡುಹಿಡಬೇಕಾಗಿರೋದ್ರಿಂದ n = 11 ಆಗುತ್ತೆ. a 11 ನಾವು ಕಂಡುಹಿಡಬೇಕಾಗಿದೆ. a n = a ಪ್ಲಸ್ ಆಫ್ n ಮೈನಸ್ 1 ಇಂಟು d.
ಎ ಎನ್ನ ನಾವು ಕಂಡುಹಿಡಿಬೇಕಾಗಿದೆ. ಎ ಏನಿದೆ -3 ಪ್ಲಸ್ ಆಫ್ ಎನ್ 11 - 1 ಇಂಟು ಡಿ 2 1/2. ಇದೇನಾಗುತ್ತೆ -3 ಹಾಗೆ ಇದೆ. 11ರಲ್ಲಿ 1 ಹೋದರೆ 10 10 ಇಂಟು 2 1/2. -3 ಹಾಗೆ ಇದೆ ಪ್ಲಸ್ 10. ನೋಡಿ ಇಲ್ಲಿ ಇದು ಮಿಶ್ರ ಭಿನ್ನರಾಶಿಯಲ್ಲಿದೆ. 2 1/2 ಅನ್ನೋದು ಮಿಶ್ರ ಭಿನ್ನರಾಶಿಯಲ್ಲಿದೆ. ಇದನ್ನು ನಾವು ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 2 4 + 1 5 5/2. ನೋಡಿ ಇಲ್ಲಾಗಲೇ ಬಂದಿತ್ತಲ್ವ ಅದೇ ರೀತಿ. ಈಗ ನಾವು ಇದನ್ನು 2 1 2 2 5 10 ಏನಾಗುತ್ತೆ -3 ಪ್ಲಸ್ ಇಲ್ಲಿ 5 ಉಳಿದಿದೆ, ಇಲ್ಲ 5 ಇದೆ. 5 × 5 5 5 25 ಎ ಎನ್ ಈಸ್ ಈಕ್ವಲ್ ಟು, ಈಗ ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ, ಕಳಿಬೇಕು. 25ರಲ್ಲಿ 3 ಹೋದರೆ 22 ಪ್ಲಸ್ 22 ಎ ಎನ್ 11 ಅಂದರೆ 11ನೇ ಪದ 22 ಆಗಿದೆ. ಹಾಗಾದರೆ ಉತ್ತರ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಹೀಗಿದೆ. ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿರುವ ಪದಗಳನ್ನು ತುಂಬಿಸಿ. ಇಲ್ಲಿ ನೋಡಿ, ಖಾಲಿ ಬಿಟ್ಟಿರುವ ಬಾಕ್ಸ್ನಲ್ಲಿ ನಾವು ಏನನ್ನು ತುಂಬಬೇಕು ಅನ್ನೋದನ್ನು ಕೇಳಿದರೆ, ಮೊದಲಿನ ಪ್ರಶ್ನೆ 2 ಬಾಕ್ಸ್ 26 ಇದೆ. ಈಗ ಇಲ್ಲಿ ನಮಗೆ ಗೊತ್ತಿರೋ ಥರ ಇದು ಈಗಾಗಲೇ ಸಮಾಂತರ ಶ್ರೇಣಿ ಅಂತ ಕೊಟ್ಟಿರ್ತಾರೆ. ಆದ್ದರಿಂದ ಮೊದಲನೇ ಪದ ಎ ಅನ್ನೋದು 2 ಆಗಿದೆ. ಅದೇ ರೀತಿ ಸಮಾಂತರ ಶ್ರೇಣಿಯಲ್ಲಿ ಎರಡನೇ ಪದ ಏನಾಗಿರುತ್ತೆ ಅಂದರೆ A+D ಅಂತ ಬರಿಬೋದಲ್ವಾ, ಅದು ಗೊತ್ತಿಲ್ಲ. ಮೂರನೇ ಪದವನ್ನು A+2D ಅಂತ ಬರಿಬೋದು. ಅದು ಏನಿದೆ 26 ಇದೆ. ಆಯಿತಾ? ಈಗ ನೋಡಿ ಇಲ್ಲಿ ಎ ಗೊತ್ತಿದೆ. ಎ ಗೊತ್ತಿರೋದ್ರಿಂದ ಎ ವ್ಯಾಲ್ಯೂನ ಇಲ್ಲಿಗೆ ಹಾಕೋದ್ರಿಂದ ನೋಡಿ ಎ ಅಂತಂದರೆ 2 ಪ್ಲಸ್ 2 ಡಿ ಈಸ್ ಈಕ್ವಲ್ ಟು 26. ಇಲ್ಲಿ 2D ಹಾಗೆ ಇಟ್ಕೊಳ್ಳೋಣ. ಈ ಪ್ಲಸ್ 2 ಆ ಕಡೆ ಕಳಿಸೋಣ. 26 - 2 2D ಈಸ್ ಈಕ್ವಲ್ ಟು 24. ಈಗೇನಾಯಿತು ಡಿ ಈಸ್ ಈಕ್ವಲ್ ಟು 24/2. 2 1 2 12 24. ಸೊ ಈಗ ನಮಗೆ ಡಿ ಸಿಕ್ತು. ಡಿ ಸಿಕ್ಕಾದ್ಮೇಲೆ ನಾವು ಇದರಲ್ಲಿ ಈ ಎ ಮತ್ತು ಡಿನ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ವಾ. ಎ ಅಂದರೆ 2 ಇದೆ ಪ್ಲಸ್ ಡಿ ಅಂದರೆ 12 ಇದೆ. ಇದೇನಾಯಿತು 12 + 2 14. ಹಾಗಾದರೆ ನಾವು ಈ ಖಾಲಿ ಜಾಗದಲ್ಲಿ 14 ಅಂತ ಫಿಲ್ ಮಾಡ್ಬೋದು. ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 2 ಖಾಲಿ ಜಾಗ ಇದೆ. ಎ ಗೊತ್ತಿಲ್ಲ, A+D 13, A+2D ಗೊತ್ತಿಲ್ಲ, A+3D 3 ಅಂತ ಇದೆ. ಈಗ A+3Dನ ನಾವು A+D + 2D ಅಂತ ಬರಿಬೋದಲ್ವಾ. 3Dನ D+2D ಅಂತ ಬರೆದ್ರೆ ಏನೂ ತಪ್ಪಾಗಲ್ಲ. ಈಗ ನಮಗೆ A+D ಅಂದರೆ 13 ಅಂತ ಗೊತ್ತು. A+Dನಲ್ಲಿ 13ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2D ಈಸ್ ಈಕ್ವಲ್ ಟು 3. 2D ಹಾಗೆ ಇರಲಿ, 13ನ ಆ ಕಡೆ ಕಳಿಸೋಣ. -13 2D ಈಸ್ ಈಕ್ವಲ್ ಟು 3 - 13 -10. ಈಗ ಡಿ ಇಟ್ಕೊಳ್ಳೋಣ. -10/2 ಈ ಕಡೆ ಬಂದರೆ ಏನಾಗುತ್ತೆ /2 ಆಗುತ್ತೆ. 2 1 2 5. ಸೊ ಡಿ ಈಸ್ ಈಕ್ವಲ್ ಟು -5. ಡಿ ಬೆಲೆ ಏನಾಯಿತು -5 ಆಯಿತು. ಈಗ ನಾವು ಈ ಡಿ ಬೆಲೆಯನ್ನು ತಗೊಂಡೋಗಿ ಇದರಲ್ಲಿ ಹಾಕೋಣ. A+Dಯ ಬೆಲೆ ಏನು -5 ಈಸ್ ಈಕ್ವಲ್ ಟು 13. ಈಗೇನಾಯಿತು A - 5 ಈಸ್ ಈಕ್ವಲ್ ಟು 13. ಎ ಹಾಗೆ ಇರಲಿ, -5 ಆ ಕಡೆ ಕಳಿಸೋಣ. ಏನಾಗುತ್ತೆ 13 + 5. ಎ ಈಸ್ ಈಕ್ವಲ್ ಟು 13 + 5 18. ಈಗ ನೋಡಿ ಎ ಅಂದರೆ ಮೊದಲನೇ ಜಾಗ ಫಿಲ್ ಆಯಿತು. ಡಿಯ ಬೆಲೆ -5 ಅಂತ ಗೊತ್ತಾಗಿದೆ. ಈಗ ನಾವು ಮೂರನೇ ಸ್ಥಾನದಲ್ಲಿ A+2D ಅಲ್ವಾ, A+2D ಇದರಲ್ಲಿ ನಾವು ಎ ಮತ್ತು ಡಿಯ ಬೆಲೆಯನ್ನು ಹಾಕೋಣ. ಎ ಅಂದರೆ 18 ಪ್ಲಸ್ 2 ಇಂಟು ಡಿ ಅಂದರೆ -5. 18 ಇಲ್ಲಿ ಮೈನಸ್ ಇದೆ, ಸೊ ಪ್ಲಸ್ ಇಂಟು ಮೈನಸ್ -2 5 10. ಇದೇನಾಯಿತು 18 - 10 8. ಹಾಗಾಗಿ ಮೂರನೇ ಸ್ಥಾನದಲ್ಲಿ 8. ಇಲ್ಲಿಗೆ ಈ ಮೊದಲನೇ ಪದ 18, ಎರಡನೇ ಪದ 13, ಮೂರನೇ ಪದ 8, ನಾಲ್ಕನೇ ಪದ 3 ಆಗಿದೆ. ಮುಂದಿನ ಪ್ರಶ್ನೆ 5 ಡ್ಯಾಶ್ ಡ್ಯಾಶ್ 9 1/2 ಅಂತ ಇದೆ. ಇದರಲ್ಲಿ A5 ಈ ಎರಡನೇ ಪದನ ನಾವು A+D ಅಂತ ಬರಿಬೋದಲ್ವಾ. A+D ಗೊತ್ತಿಲ್ಲ. A+2D ಮೂರನೇ ಪದವನ್ನು A+2D ಅಂತ ಬರಿಬೋದಲ್ವಾ, ಅದು ಕೂಡ ಗೊತ್ತಿಲ್ಲ. ನೆಕ್ಸ್ಟ್ ಏನಿದೆ A+3D ಈಸ್ ಈಕ್ವಲ್ ಟು 9 1/2 ಅಂತ ಇದೆ. ಈಗ ನಾವು ಇದನ್ನು ನೋಡೋಣ. ಎ ಬೆಲೆ ಗೊತ್ತಿದೆ ಅಲ್ವಾ, ಎ ಅಂದರೆ 5, ಅದನ್ನು ತಗೊಂಡೋಗಿ ಇಲ್ಲಿಗೆ ಹಾಕೋಣ. A5
ಪ್ಲಸ್ 3D ಇದು ಮಿಶ್ರ ಭಿನ್ನರಾಶಿಯಲ್ಲಿದೆ. 9 2 18, 18 ಪ್ಲಸ್ 1 19 ಡಿವೈಡೆಡ್ ಬೈ 2. ಈಗ 3D ಅಲ್ಲೇ ಇರಲಿ, 5ನ ಆ ಕಡೆ ಕಳಿಸೋಣ. ಏನಾಗುತ್ತೆ? -5 ಆಗುತ್ತೆ. 5 ಡಿವೈಡೆಡ್ ಬೈ 1 ಅಂದರೆ ಇಲ್ಲಿ ಛೇದದಲ್ಲಿ ಏನೂ ಇಲ್ಲ ಅಂತಂದಾಗ ನಾವು 1 ಅಂತ ತಗೋಬೋದು. 3D ಇಲ್ಲಿ ನೋಡಿ ಮೈನಸ್ ಸಿಂಬಲ್ ಇದೆ, ನಾವು ಭಿನ್ನರಾಶಿಯನ್ನು ಕಳಿಬೇಕು ಅಂತಂದಾಗ ಛೇದ ಸಮ ಇರಬೇಕು. ಇದು ಛೇದ 1 ಇದೆ, ಇದು 2 ಆಗಬೇಕು. ಅಂದರೆ ಇಲ್ಲಿ ಛೇದ 2 ಇರೋದ್ರಿಂದ ಇದು 2 ಆದರೆ ನಮಗೆ ಕಳಿಯೋದಕ್ಕೆ ಈಸಿ ಆಗುತ್ತೆ. ಈ ಛೇದ 2 ಆಗಬೇಕು ಅಂತಂದರೆ ಈ ಪೂರ್ತಿ ಭಿನ್ನರಾಶಿಯನ್ನು 2ರಿಂದ ಗುಣಿಸಬೇಕಾಗುತ್ತೆ. 19/2 ಮೈನಸ್ 2 5 10 ಬೈ 2 1 2. ಈಗ ನೋಡಿ ಛೇದ ಸಮ ಇದೆ, ಛೇದ ಸಮ ಇರೋದ್ರಿಂದ ನಾವು 19 - 10 ಡಿವೈಡೆಡ್ ಬೈ 2 ಅಂತ ಬರ್ಕೋಬೋದು. ಈಗೇನಾಯಿತು? 9/2. ಇಲ್ಲಿ ಏನಿದೆ? 3D. ಡಿ ಮಾತ್ರ ಹಾಗೆ ಇಟ್ಕೊಳ್ಳೋಣ. ಇಲ್ಲಿ 9/2 ಇದೆ, ಈ 3 ಈ ಕಡೆ ಬಂದಾಗ ಅದು ಕೂಡ ಛೇದಕ್ಕೆ ಬರುತ್ತೆ. ಈಗ 3 1 3, 3 3 9. ಡಿ ಏನಾಯಿತು? 3/2. ಇಲ್ಲೇನು ಉಳಿದಿದೆ? 3 ಉಳಿದಿದೆ, ಇಲ್ಲಿ 2 ಉಳಿದಿದೆ. ಡಿಯ ಬೆಲೆ 3/2 ಆಯಿತು. ಈಗ ನಾವು ಈ ಡಿಯನ್ನು ಇದರಲ್ಲಿ ಹಾಕಿದಾಗ ಎರಡನೇ ಪದ ಸಿಗುತ್ತೆ. ಎ 5 ಅಂತ ಗೊತ್ತು, ಪ್ಲಸ್ ಡಿ 3/2. ಈಗ ಮತ್ತೆ ಏನು ಮಾಡಬೇಕು? ನಾವು ಛೇದನ ಸಮ ಮಾಡಿ, ಛೇದ 1 ಇದೆ, ಛೇದ ಸಮ ಮಾಡ್ಕೊಂಡಾಗ ನಾವು ಈ ಭಿನ್ನರಾಶಿಯನ್ನು ಈಸಿಯಾಗಿ ಕೂಡ್ಬೋದು. ಇದು 2 ಆಗಬೇಕು ಅಂತಂದರೆ ಈ ಭಿನ್ನರಾಶಿಯನ್ನು ನಾವು 2ರಿಂದ ಗುಣಿಸಬೇಕಾಗುತ್ತೆ. 5 2 10 ಬೈ 1 2 2 ಪ್ಲಸ್ 3/2. ಏನಾಯಿತು? 10 ಪ್ಲಸ್ 3/2 ಏನಾಯಿತು? 13/2 ಅಂದಾಗ ಇದು 13/2 ಆಯಿತು. ನೆಕ್ಸ್ಟ್ ಇದರಲ್ಲೂ ಕೂಡ ಎ ಮತ್ತು ಡಿಯ ಬೆಲೆನ ಹಾಕೋಣ. ಎ 5 ಪ್ಲಸ್ 2 ಇಂಟು ಡಿಯ ಬೆಲೆ ಎಷ್ಟಿದೆ? 3/2. ಇಲ್ಲಿ 2 2 ಕ್ಯಾನ್ಸಲ್ ಮಾಡ್ಬೋದು. 5 ಪ್ಲಸ್ 3 8, ಇಲ್ಲಿ 8 ಆಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. -4 ಡ್ಯಾಶ್ 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 ಮತ್ತು 6. ಇದರಲ್ಲಿ ನಮಗೆ ಎ -4, ಈ ಎರಡನೇ ಪದವನ್ನು ನಾವು ಎ ಪ್ಲಸ್ ಡಿ ಅಂತ ಬರಿಬೋದು, ಗೊತ್ತಿಲ್ಲ. ಎ ಪ್ಲಸ್ 2D ಗೊತ್ತಿಲ್ಲ. ಎ ಪ್ಲಸ್ 3D ಗೊತ್ತಿಲ್ಲ. ಎ ಪ್ಲಸ್ 4D ನೋಡಿ, ಇದು ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಇದು ಎ ಪ್ಲಸ್ 4D. ಎ ಪ್ಲಸ್ 4Dನೂ ಗೊತ್ತಿಲ್ಲ. ಇದನ್ನು ನಾವೇನಂತ ಬರಿಬೋದು? ಎ ಪ್ಲಸ್ 5D ಎಷ್ಟಿದೆ? 6 ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಎಯ ಬೆಲೆ ಗೊತ್ತಿದೆ, ಇದರಿಂದ ನಾವು ಡಿಯ ಬೆಲೆಯನ್ನು ಕಂಡುಹಿಡಿಬೋದು. ಏನಿದೆ? ಎ -4 ಪ್ಲಸ್ 5D 6. -4ನ ಆ ಕಡೆ ಕಳಿಸೋಣ. 5D ಇಲ್ಲೇ ಇರಲಿ. 6 -4 ಈ ಕಡೆ ಬಂದಾಗ ಪ್ಲಸ್ 4. ಡಿ 5D 6 + 4 10. ಈಗ ಡಿ ಹಾಗೆ ಇಟ್ಕೊಳ್ಳೋಣ, 5ನ ಆ ಕಡೆ ಕಳಿಸೋಣ. ಡಿ 10/5. 5 1 5, 5 2 10. ಡಿ ಏನಾಯಿತು? ಡಿಯ ಬೆಲೆ 2 ಆಯಿತು. ಈಗ ನಾವು ಎ ಪ್ಲಸ್ ಡಿಯನ್ನು ಕಂಡುಹಿಡಿಬೋದು. ಎ ಎಷ್ಟಿದೆ? -4 ಪ್ಲಸ್ ಡಿ ಎಷ್ಟಿದೆ? 2. ನೋಡಿ, -4 ಪ್ಲಸ್ 2 -2. ಉತ್ತರ -2 ಆಯಿತು. ನೆಕ್ಸ್ಟ್ ಇದು -4 ಪ್ಲಸ್ 2 ಇಂಟು ಡಿಯ ಬೆಲೆ 2 ಇದೆ. -4 ಪ್ಲಸ್ 2 ಇಂಟು 2 4. -4 ಪ್ಲಸ್ 4 ಏನಾಗುತ್ತೆ? 0 ಆಗುತ್ತೆ. ಮೂರನೇ ಪದ 0. ನಾಲ್ಕನೇ ಪದ -4 ಪ್ಲಸ್ 3 ಇಂಟು ಡಿಯ ಬೆಲೆ 2. -4 ಪ್ಲಸ್ 3 2 6. ಈಗ -4 ಪ್ಲಸ್ 6 ಇದೆ, ಉತ್ತರ ಏನಾಯಿತು? +2. ನೆಕ್ಸ್ಟು -4 ಪ್ಲಸ್ 4 ಇಂಟು ಡಿಯ ಬೆಲೆ 2. -4 ಪ್ಲಸ್ 4 2 8. ಇಲ್ಲಿ -4 ಪ್ಲಸ್ 8 ಇದೆ, ಉತ್ತರ 4. ಇಲ್ಲಿ 4 ಆಯಿತು. ನಮ್ಮ ಸಮಾಂತರ ಶ್ರೇಣಿ ಈಗ ಹೀಗಿರುತ್ತೆ: -4 -2 0 +2 +4 +6 ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ. ಬನ್ನಿ ಮಕ್ಕಳೇ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ಡ್ಯಾಶ್ 38 ಡ್ಯಾಶ್ 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 ಮತ್ತು -22. ಇದರಲ್ಲಿ ಮೊದಲನೇ ಪದ ಗೊತ್ತಿಲ್ಲ, ಎ ಗೊತ್ತಿಲ್ಲ. ಇದನ್ನು ಎ ಪ್ಲಸ್ ಡಿ ಅಂತ ಬರಿಬೋದು. 38. ಇದನ್ನು ಎ ಪ್ಲಸ್ 2D ಗೊತ್ತಿಲ್ಲ. ಎ ಪ್ಲಸ್ 3D ಗೊತ್ತಿಲ್ಲ. ಎ ಪ್ಲಸ್ 4D ಗೊತ್ತಿಲ್ಲ. ನೋಡಿ, ಇದು ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಎ ಪ್ಲಸ್ 4D. ಇದನ್ನೇನಂತ ಬರಿಬೋದು ನಾವೀಗ? ಎ ಪ್ಲಸ್ 5D ಅಂತ ಬರಿಬೋದು.
5D -22. ಈಗ ನೋಡಿ ನಮಗೆ ಎ ಗೊತ್ತಿಲ್ಲ, ಎ ಪ್ಲಸ್ ಡಿ ಅಂದರೆ 38 ಅಂತ ಗೊತ್ತು. ಸೊ ನಾವೀಗ 4Dಯನ್ನು ಎ ಡಿ ಪ್ಲಸ್ 4D ಅಂತ ಬರಿಬೋದಲ್ವಾ. ನೋಡಿ 5Dಯನ್ನು ಎ ಪ್ಲಸ್ 5 ನಾವು ಸ್ಪ್ಲಿಟ್ ಮಾಡಿ ಬರಿತಾ ಇದ್ದೀವಿ. ಎ ಪ್ಲಸ್ ಡಿ ಪ್ಲಸ್ 4D -22. ಈಗ ನಮಗೆ ಎ ಪ್ಲಸ್ ಡಿಯ ಬೆಲೆ ಗೊತ್ತಿದೆ. ಎ ಪ್ಲಸ್ ಡಿ ಏನಾಗಿದೆ, ಈ 38 ಪ್ಲಸ್ 4D -22. ಈಗೇನಾಗುತ್ತೆ, 4D ಹಾಗೆ ಇಟ್ಕೊಳ್ಳಿ, -22 ಪ್ಲಸ್ 38 ಈ ಕಡೆ ಬಂದಾಗ ಏನಾಗುತ್ತೆ, -38. 4D ಹಾಗೆ ಇದೆ, -22 -38 ಅಂದರೆ ಎರಡಕ್ಕೂ ಮೈನಸ್ ಇರೋದ್ರಿಂದ ನಾವು ಕೂಡಬೇಕು, ಉತ್ತರನ ಮೈನಸಲ್ಲಿ ಉತ್ತರ ಇಡಬೇಕಾಗುತ್ತೆ. 22 + 38 60 ಆಗುತ್ತೆ, -60. ಡಿ ಏನಾಯಿತು, -60 / 4. ಈಗ ಡಿ ಏನಾಯಿತು, -15. ಇದು 4ರಿಂದ ಭಾಗಿಸಿ -15 ಬರುತ್ತೆ. ಈಗ ನಾವು ಈ ಬೆಲೆಯನ್ನು ಎ ಪ್ಲಸ್ ಡಿನಲ್ಲಿ ಹಾಕೋಣ. ಎ ಪ್ಲಸ್ ಡಿಯ ಬೆಲೆ -15 = 38. ಇದೇನಾಗುತ್ತೆ, ಎ ಮೈನಸ್ ಪ್ಲಸ್ ಆಫ್ ಮೈನಸ್ -15 = 38. -15ನ್ನು ಈ ಕಡೆ ಕಳಿಸೋಣ, ಇಂದ ಆ ಕಡೆ ಕಳಿಸೋಣ. ಎ = 38 -15 ಈ ಕಡೆ ಬಂದಾಗ +15. ಈಗ ಇದೇನಾಯಿತು, ಎ 38 + 15 ಏನಾಗುತ್ತೆ, 53 + 53 ಅಂದರೆ ಎಯ ಬೆಲೆ 53, ಇಲ್ಲಿ 53. ನೆಕ್ಸ್ಟ್ ಇದರಲ್ಲಿ ಎ ಮತ್ತು ಡಿ ಸಿಕ್ತು. ಎ 53, ಡಿ -15. ಇದೆರಡನ್ನು ತಗೊಂಡೋಗಿ ಇದರಲ್ಲಿ ಹಾಕಿದಾಗ ಮೂರನೇ ಪದ ಸಿಗುತ್ತೆ. ಎ 53 + 2 × -15 ಏನಾಯಿತು, 53 ಪ್ಲಸ್ ಇಂಟು ಮೈನಸ್ -15 × 2 30. 23ರಲ್ಲಿ 30 ಹೋದರೆ 53ರಲ್ಲಿ 30 ಹೋದರೆ 23. ಸೊ ಇದು 23 ಆಯಿತು. ನೆಕ್ಸ್ಟ್ ಏನಿದೆ, ಎ ಪ್ಲಸ್ 3Dನ ಕಂಡುಹಿಡಿಬೇಕಲ್ವಾ. ಎ ಪ್ಲಸ್ 3D, ಎ ಅಂದರೆ 53 ಪ್ಲಸ್ ಆಫ್ 3 × -15, ಡಿ ಅಂದರೆ -15. ಈಗ ಏನಾಗುತ್ತೆ, 53 ಪ್ಲಸ್ ಇಂಟು ಮೈನಸ್ -15 3 45. ಈಗ 53ರಲ್ಲಿ 45 ಹೋದಾಗ ಆನ್ಸರು 8 ಅಂದರೆ 4ನೇ ಪದ 8 ಆಗಿದೆ. ನೆಕ್ಸ್ಟು 5ನೇ ಪದ ಏನಾಗಿರುತ್ತೆ, ಎ ಪ್ಲಸ್ 4D. ಎ ಪ್ಲಸ್ 4D, ಎ ಎಷ್ಟಿದೆ, 53 ಪ್ಲಸ್ 4 × ಡಿಯ ಬೆಲೆ -15. 53 ಪ್ಲಸ್ ಇಂಟು ಮೈನಸ್ -15 4 60. ಇದೇನಾಗುತ್ತೆ, 53ರಲ್ಲಿ -7, ಇಲ್ಲಿ ಉತ್ತರ -7. ನಮಗೆ ಬೇಕಾಗಿರುವಂಥ ಉತ್ತರ ಏನು, 53 23 8 -7 ಆಗಿದೆ. ಬನ್ನಿ ಮಕ್ಕಳೇ, ಮುಂದಿನ ಪ್ರಶ್ನೆಯನ್ನು ನೋಡೋಣ. 4ನೇ ಪ್ರಶ್ನೆ, 3 8 13 18 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗಿದೆ. ನೋಡಿ, ಇಲ್ಲಿ ಸಮಾಂತರ ಶ್ರೇಣಿಯ ಕೊಟ್ಟಿದ್ದಾರೆ, ಎಷ್ಟನೇ ಪದ 78 ಆಗಿದೆ ಅಂತ ಕೇಳಿದ್ದಾರೆ. ಹಾಗಾಗಿ ಎ ಮೊದಲನೇ ಪದ 3 ಆಗಿದೆ. ಸಾಮಾನ್ಯ ವ್ಯತ್ಯಾಸ ಡಿ ಏನಾಗಿರುತ್ತೆ, 8 - 3 5. ಸಾಮಾನ್ಯ ವ್ಯತ್ಯಾಸ 5 ಆಗಿರುತ್ತೆ. ಎಷ್ಟನೇ ಪದ ಅಂದಾಗ ಎನ್ ಗೊತ್ತಿಲ್ಲ, ಆದರೆ ಎನ್ ಏನಾಗಿದೆ, 78 ಆಗಿದೆ. ನಮಗಾಗಲೇ ಗೊತ್ತಿದೆ ಎನ್ ಫಾರ್ಮುಲಾ ಏನು, ಎ ಪ್ಲಸ್ n - 1 × ಡಿ. ಎನ್ 78 ಆಗಿದೆ, ಎ 3, ಎನ್ ಗೊತ್ತಿಲ್ಲ, n - 1 × ಡಿ ಅಂದಾಗ 5. 78 = 3 ಹಾಗೆ ಇರಲಿ, n × 5 5n ಮೈನಸ್ 1 × 5 5. 78 ನೋಡಿ, 5n ಹಂಗೆ ಇರಲಿ, 3 - 5 ಏನಾಯಿತು, -2. ಈಗ ಈ -2ನ್ನು ಇಂದ ಈ ಕಡೆ ಕಳಿಸೋಣ. ಅವಾಗ ಏನಾಗುತ್ತೆ, 5n = 78 -2 ಈ ಕಡೆ ಬಂದಾಗ ಏನಾಯಿತು, +2. 5n = 78 + 2 80. ಈಗೇನಾಯಿತು, n ಬೇಕಾಗಿದೆ, 5ನ ಕಡೆ ಕಳಿಸೋಣ, 80/5. ಹೀಗಾಗಿ ಎನ್ನ ಬೆಲೆ ಏನಾಗುತ್ತೆ, 16. ಅಂದರೆ ಈ ಸಮಾಂತರ ಶ್ರೇಣಿಯಲ್ಲಿ 16ನೆಯ ಪದ 78 ಆಗಿರುತ್ತದೆ. ಬನ್ನಿ ಮಕ್ಕಳೇ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಸಮಾಂತರ ಶ್ರೇಣಿಗಳಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ. ಅದರಲ್ಲಿ ಮೊದಲನೆಯದು 7 13 19 205. ಇದರಲ್ಲಿ ಮೊದಲನೇ ಪದ 7,
ಸಾಮಾನ್ಯ ವ್ಯತ್ಯಾಸ ಏನಾಗುತ್ತೆ 13 ಮೈನಸ್ 7 ಡಿ 6 ಆಗುತ್ತೆ. ಎನ್ ಅಂದರೆ ಈ ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿದೆ ಅನ್ನೋದನ್ನೇ ನಾವು ಕಂಡುಹಿಡಬೇಕಾಗಿರೋದು. ಎ ಎನ್ ಅಂದರೆ ಕೊನೆ ಪದ 205 ಇದೆ. ಇದರಲ್ಲಿ ನಮಗೆ ಗೊತ್ತಿರೋ ಥರನೇ ಎ ಎನ್ ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು ಡಿ ಅಲ್ವಾ. ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿನ ನಾವು ಎ ಎನ್ ಅಂತ ಬರಿಬೋದು ಅಲ್ವಾ. ಇದರಲ್ಲಿ ಎ ಏನಾಗಿದೆ 7 ಪ್ಲಸ್ ಎನ್ ಗೊತ್ತಿಲ್ಲ ಹಾಗೆ ಇರಲಿ -1 ಇಂಟು ಡಿ. ಡಿ ಎಷ್ಟಿದೆ 6 ಇಸ್ ಈಕ್ವಲ್ ಟು ಎ ಎನ್ ಎಷ್ಟು 205. 7 ಪ್ಲಸ್ ಎನ್ ಇಂಟು 6 6n ಮೈನಸ್ 6 ಇಸ್ ಈಕ್ವಲ್ ಟು 205. ಈಗ ನೋಡಿ 7 ಮೈನಸ್ 6 ಏನಾಗುತ್ತೆ 1. 6n ಹಾಗೆ ಇರಲಿ 6n ಪ್ಲಸ್ 1 ಇಸ್ ಈಕ್ವಲ್ ಟು 205. 6n ಹಾಗೆ ಇರಲಿ ಪ್ಲಸ್ 1 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ 205 ಮೈನಸ್ 1. 6n ಏನಾಯಿತು 204. ಎನ್ ಏನಾಗುತ್ತೆ 204 ಡಿವೈಡೆಡ್ ಬೈ 6. ಈಗ 204ನ್ನು 6ರಿಂದ ಭಾಗಿಸಿ ಎನ್ನ ಬೆಲೆ ಏನು ಬರುತ್ತೆ 34 ಬರುತ್ತೆ. ಮುಂದಿನ ಪ್ರಶ್ನೆ 18 15 1/2 13. ಲಾಸ್ಟ್ ಕೊನೆಯ ಪದ -47. ಇದರಲ್ಲಿ ಮೊದಲನೇ ಪದ 18, ಸಾಮಾನ್ಯ ವ್ಯತ್ಯಾಸ ಡಿ ಏನಾಗಿದೆ 15. ನೋಡಿ ಇದು ಎರಡನೇ ಪದ ಮೈನಸ್ ಮೊದಲನೇ ಪದ ಮಾಡಿದಾಗ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. ಇದು ಮಿಶ್ರ ಭಿನ್ನರಾಶಿಯಲ್ಲಿದೆ, ಇದನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತಿಸ್ಕೊಳ್ಳೋಣ. 15 2 30 ಪ್ಲಸ್ 1 31/2 ಮೈನಸ್ ಮೊದಲನೇ ಪದ 18 ಆಗುತ್ತೆ. ಛೇದದಲ್ಲಿ ಏನೂ ಇಲ್ಲ ಅಂತಂದರೆ 1 ಅಂತ ಬರಿಬೋದು. ಇದನ್ನು ನಾವು ನೋಡಿ ಛೇದ ಸಮ ಮಾಡ್ಕೋಬೇಕು. ಛೇದ ಸಮ ಮಾಡ್ಕೋಬೇಕು ಅಂತಂದಾಗ ಇದು 2 ಆಗಬೇಕು. 2 ಆಗಬೇಕಂದ್ರೆ ಈ ಭಿನ್ನರಾಶಿಯನ್ನು ಇಂಟು 2 ಮಾಡಬೇಕು. 2ರಿಂದ ಇದು ಡಿ ಇಸ್ ಈಕ್ವಲ್ ಟು 31/2 ಮೈನಸ್ ಇದನ್ನು 2ರಿಂದ ಗುಣಿಸ್ತಾ ಇದ್ದೀವಿ 36/2. ಈಗ ನೋಡಿ ನಾವು ಅದನ್ನು ಈಸಿಯಾಗಿ ಕಳಿಬೋದು. 31 ಮೈನಸ್ 36 ಡಿ ಇಸ್ ಈಕ್ವಲ್ ಟು 31 ಮೈನಸ್ 36 ಅಂದಾಗ -5/2 ಸಾಮಾನ್ಯ ವ್ಯತ್ಯಾಸ -5/2 ಆಯಿತು. ಎನ್ ಗೊತ್ತಿಲ್ಲ, ಎ ಎನ್ ಏನಾಗಿದೆ -47. ಈಗ ನಾವು ಎ ಎನ್ನ ಫಾರ್ಮುಲಾ ಏನು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಎ ಎನ್ ಅಲ್ವಾ. ಎ ಎಷ್ಟಿದೆ 18 ಇದೆ. 18 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದರೆ -5/2 ಇಸ್ ಈಕ್ವಲ್ ಟು ಎ ಎನ್ ಎಷ್ಟಿದೆ -47. ಈಗ ನೋಡಿ ಇದರಲ್ಲಿ ಎನ್ ಮೈನಸ್ 1 ಇಂಟು -5/2 ಹಾಗೆ ಇರಲಿ. 18 ಈ ಕಡೆ ಕಳಿಸ್ತಾ ಇದ್ದೀನಿ. ಇಲ್ಲಿ 47 ಪ್ಲಸ್ 18 ಈ ಕಡೆ ಬಂದಾಗ -18 ಆಗುತ್ತೆ. ಎನ್ ಮೈನಸ್ 1 ಇಂಟು -5/2 ಹಾಗೆ ಇರಲಿ. -47 -18 ಏನಾಗುತ್ತೆ -65. ಈಗ ನೋಡಿ ಎನ್ -1 ಹಾಗೆ ಇರಲಿ. -5/2 ಆ ಕಡೆ ಹೋದಾಗ ಏನಾಗುತ್ತೆ ಇಲ್ಲಿ -65 ಇದೆ. ಇದು 5/2 ಈ ಕಡೆ ಬಂದಾಗ 2/5 ಆಗುತ್ತೆ. ಮೈನಸ್ ಹಾಗೆ ಇರುತ್ತೆ. ಎನ್ -1 ಈಸ್ ಈಕ್ವಲ್ ಟು ಇದೇನಾಯಿತು 5ರಿಂದ ಇದನ್ನು ಭಾಗ ಮಾಡಿ. ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 5 1 5 5 1 5 1 ಉಳಿತು. 5 3 15. ಇಲ್ಲಿ ಏನು ಉಳಿತು 13 ಇಂಟು 2. ಎನ್ -1 ಈಸ್ ಈಕ್ವಲ್ ಟು 13 ಇಂಟು 2 26. ಎನ್ ಹಾಗೆ ಇಟ್ಕೊಳ್ಳಿ. -1 ಆ ಕಡೆ ಕಳಿಸಿ 26 ಪ್ಲಸ್ 1 ಆಗುತ್ತೆ. -1 ಈ ಕಡೆ ಬಂದಾಗ ಎನ್ ಈಸ್ ಈಕ್ವಲ್ ಟು 27. ಇದಾಗಿತ್ತು ಅಭ್ಯಾಸ 1.2ರ 5 ಪ್ರಶ್ನೆಗಳಿಗೆ ಉತ್ತರ. ಮುಂದಿನ ಪ್ರಶ್ನೆಗಳಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ. ಮಕ್ಕಳೇ, ನನ್ನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.